ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನಮ್ಮೂರಲ್ಲಿ ಮಾರಿ ಹಬ್ಬ ಮಾಡಿದರು. ಸೊ ಅಲ್ಲಿಗೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ನೈಟು ಹೋಗ್ತಾ ಇದ್ವಿ. ಅಲ್ಲಿ ಮಕ್ಕಳಿಗೆಲ್ಲ ಎಣ್ಣೆ ಹಚ್ಚುತ್ತಾರೆ, ಎಡೆ ಎಲ್ಲ ತಗೊಂಡು ಬಂದಿರ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ, ಎಲ್ಲರೂ ಬಂದಿರ್ತಾರೆ. ಸೊ ನಾನು ಈ ದೇವಸ್ಥಾನನ ಮೊದಲೇ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ, ಚಿಕ್ಕಮ್ಮ ದೇವಸ್ಥಾನ ಅಂತ. ಅದ್ರ ಪಕ್ಕನೇ ಕರಿಬೀರೇಶ್ವರ ದೇವಸ್ಥಾನ ಇದೆ. ಫಸ್ಟು ಕರಿಬೀರೇಶ್ವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋದೆ. ನಮ್ಮ ಮನೇಲಿ ಟೊಮಟ ಆ ಥರದ್ದೇನು ಮಾಡಲ್ಲ, ಆದರೂ ಪೂಜೆ ಮಾಡಿಸ್ಕೊಂಡು ಮಕ್ಕಳಿಗೆ ಎಣ್ಣೆ ಹಚ್ಚಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗಿದ್ದೆ. ನೋಡಿ ನಮ್ಮೂರು ದೇವಸ್ಥಾನ, ನಂದು ಒಂದು 2-3 ವ್ಲಾಗಲ್ಲಿ ನೋಡಿರ್ತೀರ. ಅಲ್ಲಿಂದ ಬಂದು ಈ ಥರ ದೇವರಿಗೆಲ್ಲ ಎಡೆ ಕೊಡ್ತಿರ್ತಾರೆ. ಕಾಳು, ಟೊಮಟ, ಕಾಳು ಸಾಂಬಾರ್ದು ಮಾಡಿರ್ತಾರೆ, ಅನ್ನ ಮುದ್ದೆ ಎಲ್ಲನೂ ಮಾಡಿರ್ತಾರೆ. ಕೆಲವ್ರ ಮನೆಯಿಂದ ದೀಪ ಹಚ್ಕೊಂಡು ಬಂದಿರ್ತಾರೆ. ಎಲ್ಲರ ಮನೆಯಿಂದನೂ ತರ್ತಿದ್ರು ಮೊದಲು, ಈಗ ಸ್ವಲ್ಪ ಕಮ್ಮಿ ಆಗಿದೆ. ಎಲ್ಲ ದೀಪ ಹಚ್ಕೊಂಡು ಬಂದಿರ್ತಾರೆ. ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇಲ್ಲೇ ಇರ್ತಾರೆ. ಮಕ್ಳಿಗೆ ಇಲ್ಲಿ ನೋಡಿ ಈ ಥರ ಅನ್ನ ಮುದ್ದೆ ಕಾಳು ಟೊಮಟ ಸಾಂಬಾರು ಎಲ್ಲನೂ ಕೊಡ್ತಾರೆ. ಅದನ್ನು ಮುಗಿಸ್ಕೊಂಡು ಬಂದು ಬೆಳಗ್ಗೆ ನಮ್ಮೂರಲ್ಲಿರೋ ಗಣಪತಿ ದೇವಸ್ಥಾನ, ಅದನ್ನು ನಾನು ಒಂದು ಬ್ಲಾಗಲ್ಲಿ ತೋರಿಸಿದ್ದೀನಿ. ಸಂಕಷ್ಟಹರ ಚತುರ್ಥಿಗೆ ಹೋದಾಗ ಅದು ಪೊಲೀಸ್ ಸ್ಟೇಷನ್ ಒಳಗಿದೆ, ಕ್ವಾರ್ಟರ್ಸಲ್ಲಿ. ಅಲ್ಲಿಗೆ ಹೋದ್ವಿ. ಅಲ್ಲಿ ವರ್ಷ ಗಣಪತಿ ವಾರ್ಷಿಕೋತ್ಸವ ಅಂತ ಮಾಡ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ. ಮತ್ತು ಊಟ ಸ್ಕೂಲ್ ಮಕ್ಕಳಿಗೆ, ನಮ್ಮೂರಲ್ಲಿರೋ ಅಷ್ಟು ಸ್ಕೂಲ್ ಮಕ್ಕಳಿಗಾಗಲಿ ಎಲ್ಲ ಜನಕ್ಕೆಲ್ಲ ಅನ್ನದಾನ ಮಾಡ್ತಾರೆ. ಸೊ ಆಗಲೇ ನಾವು ಹೋಗೋ ಅಷ್ಟೊತ್ತಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಊಟ ಮಾಡ್ಕೊಂಡು ರೆಡಿಯಾಗಿದ್ದರು. ಅವರು ಎಕ್ಸ್ಟ್ರಾ ವಾಟ್ರ್ ಬಾಟ್ಲು ತಗೊಂಡಿದ್ರು ಅಂತ, ಆಂಟಿ ನಮ್ಮ ಹತ್ರ ಎಕ್ಸ್ಟ್ರಾ ವಾಟ್ರ್ ಬಾಟ್ಲಿದೆ ತಗೊಳ್ಳಿ ಅಂತ ಹೇಳ್ತಿದ್ರು. ವಿಡಿಯೋ ಮಾಡ್ತಿದ್ದೀನಿ ಕಂಡ್ರು ಅಂದಿದ್ದಕ್ಕೆ ಎಲ್ಲರೂ ಒಂದೇ ಸಲ ಹಾಯ್ ಅನ್ನೋಕ್ಕೆ ಶುರು ಮಾಡಿದ್ರು. ನೋಡಿ, ಬೇಡ ಅಂದರೂ ಕೇಳ್ತಿಲ್ಲ, ವಾಟ್ರ್ ಬಾಟ್ಲ್ ಇಟ್ಕೊಳ್ಳಿ ಅಂತ. ಅವ್ರದ್ದು ಊಟ ಆಗಿದೆ. ಸೊ ಅದಕ್ಕೆ ಅವ್ರು ಸ್ಕೂಲಿಗೆ ಹೊರಡಕ್ಕೆ ಲೈನಲ್ಲಿ ನಿಂತಿದ್ರು. ನೋಡಿ ಹಿಂಗೆಲ್ಲ ಅಂತಾರೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಮಕ್ಕಳು. ಅಲ್ಲಿಂದ ಹೋಗಿ ಹೋಮ ಇತ್ತು, ಹೋಮ ನೋಡ್ಕೊಂಡು ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ, ಆಮೇಲೆ ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ. ಬೇರೆ ಊರಿಂದನೂ ಅರ್ಚಕರು ಬರ್ತಾರೆ ಆವತ್ತು ಪೂಜೆ ಮಾಡೋಕ್ಕೆ ಅಂತ. ಪೂಜೆನೂ ಚೆನ್ನಾಗಿ ಮಾಡಿಕೊಟ್ರು. ಅರ್ಚನೆ ಮಾಡಿದ್ದು ಕುಂಕುಮ ಇತ್ತು, ಅದೆಲ್ಲನೂ ತಗೊಂಡು ದೇವ್ರನ್ನ ಒಂದು ಸ್ವಲ್ಪ ಹೊತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನು ಯಾರೆಲ್ಲ ನನ್ನದು ವಿಡಿಯೋ ಲೈಕ್ ಮಾಡ್ತಿಲ್ಲ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಸಂಭ್ರಮ ಹರ್ಬಲ್ ಏರ್ ಆಯಿಲ್ನ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಸದ್ಯದರಲ್ಲೇ 1/2 ಲೀಟ್ರೂ ತರ್ತೀನಿ. ಇವಾಗ 1 ಲೀಟ್ರ್ ಇದೆ. ಸೊ ಇನ್ನು ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯ್ತಿದೆ ಲೈಕ್ ಮಾಡಿ.